ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತಿನಿಂದ 46% ದರ ಏರಿಕೆಯಾಗಿದೆ. ರಾಜ್ಯದ ಪ್ರಯಾಣಿಕರಿಗೆ ಬರೆಯ ಮೇಲೆ ಬರೆ ಇಳಿತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಕತ್ತರಿ ಬೀಳ್ತಾ ಇದೆ. ಟಿಕೆಟ್ ದುಬಾರಿ, ಸಿಕ್ಕಾಪಟ್ಟೆ ದುಬಾರಿ. ಇಂದಿನಿಂದ ಮೆಟ್ರೋ ಪರಿಷ್ಕೃತ ದರ, ಹೊಸ ದರ ಜಾರಿಯಾಗಿದೆ. 46% ಮೆಟ್ರೋ ಪ್ರಯಾಣ ಟಿಕೆಟ್ ದರವನ್ನು ಬಿಎಂಆರ್ಸಿಎಲ್ ಹೆಚ್ಚಳ ಮಾಡಿದೆ. ಸ್ಮಾರ್ಟ್ ಕಾರ್ಡ್ನಲ್ಲಿ 90 ರೂಪಾಯಿ ಮೇಲೆ ಇರಲೇಬೇಕಾಗುತ್ತೆ. ಈ ಹಿಂದೆ 50 ರೂಪಾಯಿ ಇತ್ತು, ಈಗ 90 ರೂಪಾಯಿ ಏರಿಕೆ ಆಗಿದೆ. ಸ್ಮಾರ್ಟ್ ಕಾರ್ಡ್ಗಳ ಮೇಲೆ 5% ರಿಯಾಯಿತಿ. ಯಾವನಿಗೆ ಬೇಕು ಇದು? 46% ಹೆಚ್ಚಳ ಮಾಡೋದು, ಅದರಲ್ಲಿ 5% ಅಂತೆ. ನೋಡಿ, ಪರಿಷ್ಕೃತ ದರ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಆಗಿದೆ. 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ, 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ, 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ ಏರಿಕೆ ಆಗಿದೆ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 60 ರೂಪಾಯಿ, 15 ರಿಂದ 20ಕ್ಕೆ 70 ರೂಪಾಯಿ, 25 ರಿಂದ 25 ಮೇಲೆ 80 ರೂಪಾಯಿ ಆಗುತ್ತೆ. 25 ರಿಂದ 30 ಕಿಲೋಮೀಟರ್ಗೆ 90 ರೂಪಾಯಿ, 30 ಕಿಲೋಮೀಟರ್ಗಿಂತ ಹೆಚ್ಚು ಪ್ರಯಾಣಕ್ಕೆ 90 ಪ್ಲಸ್ ದಾಟಿದೆ. ಅಂದರೆ ಒಂದು 50 ರೂಪಾಯಿ ಇತ್ತು ಅಂತಂದರೆ ಆಲ್ಮೋಸ್ಟ್ ಆಲ್ 90 ದಾಟಿಬಿಡುತ್ತೆ. 95-96 ರೂಪಾಯಿ ಆಗುತ್ತೆ. 46% ಸಿಕ್ಕಾಪಟ್ಟೆ ದುಬಾರಿ ಆಯ್ತಿದು. ಲಕ್ಷಾಂತರ ಜನ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಆದರೂ ಕೂಡ ಈ ರೀತಿಯ ಒಂದು ವಿಪರೀತವಾಗಿ ದರ ಏರಿಕೆ ಮಾಡೋದು ಅವಶ್ಯಕತೆ ಇತ್ತಾ ಅಂಥೇಳಿ. ಭಾಳ ವರ್ಷಗಳಿಂದ ಏರಿಕೆ ಮಾಡಿಲ್ಲ ಅನ್ನೋದು ಒಂದು ರೀಸನ್ ಕೊಡ್ತೀರಾ ಬಿಡಿ, ಅದು ಬೇರೆ ವಿಚಾರ. ಬಟ್ ಅವಶ್ಯಕತೆ ಇತ್ತಾ ಅಂಥೇಳಿ. ಈಗ ಮೆಟ್ರೋದಲ್ಲೇ ಸರಿಯಾಗಿ ಬಿಡ್ತಾ ಇಲ್ಲ. ಕೂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ಅರ್ಧ ಗಂಟೆ ನಿಂತ್ಕೋಬೇಕು. 5 ನಿಮಿಷ ಬಂದರೂ ಕೂಡ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಓಡಾಟ ಜಾಸ್ತಿ ಆಗ್ತಾ ಇದೆ. ಸಂಡೇ ಬೇರೆ 7 ಗಂಟೆಗೆ ಸ್ಟಾರ್ಟು. ರವಿವಾರ 7 ಗಂಟೆಯಿಂದ ಸ್ಟಾರ್ಟ್. ಓಕೆ, ಅದು ಇರಲಿ. ಆದರೆ ಇಲ್ಲಿ ಪ್ರಮುಖವಾಗಿ ನೀವು ಬೆಳಗ್ಗೆ 7 ಗಂಟೆಯಿಂದ ಮೆಟ್ರೋ ಏನು ಸ್ಟಾರ್ಟ್ ಆಗುತ್ತಲ್ಲ, ಅಥವಾ ಸೋಮವಾರದಿಂದ 4:15-5 ಗಂಟೆಗೆ ಏನು ಮೆಟ್ರೋ ಸ್ಟಾರ್ಟ್ ಆಗುತ್ತಲ್ಲ, ಬೆಳಗ್ಗೆಯಿಂದ ಜನಜಾತ್ರೆನೇ ಇರುತ್ತೆ. ಒಂದು ಮೆಟ್ರೋ ನೀಟಾಗಿ ಯಾವುದು ಜನ ನೀಟಾಗಿ ಹತ್ಕೊಳ್ಳೋಕ್ಕೆ ಅವಕಾಶನೇ ಇರೋದಿಲ್ಲ. ಸಿಕ್ಕಾಪಟ್ಟೆ ಜನ ಸರಿಯಾಗಿ ಮೆಟ್ರೋ ಕೂಡ ಬಿಡ್ತಾ ಇಲ್ಲ. ನೆಮ್ಮದಿಯಿಂದ ಬರಬೇಕು ಮೆಟ್ರೋದಲ್ಲಿ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಇದರ ಮಧ್ಯೆ ಈ ರೀತಿಯಾಗಿ 46% ದರ ಏರಿಕೆ ಮಾಡಲಾಗಿದೆ. ಇಲ್ಲಿ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. 50 ರೂಪಾಯಿ ಇದ್ದಿದ್ದು ಈಗ 90-100 ರೂಪಾಯಿ ಆಗತ್ತೆ ಅಂತಂದರೆ ಹೆಂಗೆ ಇದು? ಇದನ್ನು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಈ ಮಧ್ಯಮ ವರ್ಗದವರಿಗೆ ಭಾಳ ಅಂದರೆ ಭಾಳ ಎಫೆಕ್ಟ್ ಆಗುತ್ತೆ ಇದು. ಪ್ರತಿಯೊಂದು ವಸ್ತುಗಳ ಮೇಲೆ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಮಾಡಿದ್ರೆ ಇನ್ನು ಹೆಂಗೆ ಬದುಕೋದು ಹೇಗೆ ಅಂತೇಳಿ. ಏನೇ ಇದ್ರೂ ಕೂಡ ಪ್ರಯಾಣ ಮಾಡ್ತಾರೆ ಅಂಥೇಳಿ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಸರಿ ಅಲ್ಲ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.